ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ನಮ್ಮ ಒಂದು ಕರ್ನಾಟಕದ ಎಲ್ಲ ರೈತರಿಗೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಒಂದು ಕೇಂದ್ರ ಸರ್ಕಾರದಿಂದ ಪ್ರತಿ ರೈತರಿಗೂ ಕೂಡ ಈ ಒಂದು 3 ಲಕ್ಷದವರೆಗೂ ಕೂಡ ಈ ಒಂದು ಸಾಲ ಸೌಲಭ್ಯನ ಕೊಡ್ತಾ ಇದ್ದಾರೆ ಈ ಒಂದು ಕೇಂದ್ರ ಸರ್ಕಾರದಿಂದ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಸಾಲನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ನೀವು ರೈತರಾಗಿದ್ದರೆ ಅಥವಾ ನೀವು ಯಾವುದಾದ್ರೂ ಕೂಡ ಬೆಳೆನ ಬೆಳೀತಾ ಇದ್ದು ಅದೇನಾದರೂ ಕೂಡ ನಾಶ ಆಗಿದ್ರೆ ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ರೈತರಿಗೆ ಎಲ್ಲ ಒಂದು ಹಂತದಲ್ಲೂ ಕೂಡ ನಿಮಗೆ ಈ ಒಂದು ಸರ್ಕಾರಗಳು ತುಂಬಾ ಹೆಲ್ಪ್ ಮಾಡ್ತಾ ಇರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ಈ ಒಂದು ರೈತರಿಗೆ ಈ ಒಂದು ಬೆಳೆ ಹಾನಿಯಾದಂಥ ಸಂದರ್ಭಗಳಲ್ಲಿ ಅಥವಾ ಈ ಒಂದು ಬೆಳೆನ ಬೆಳೆಯೋದಕ್ಕೆ ಎಲ್ಲದಕ್ಕೂ ಕೂಡ ಉತ್ತೇಜನ ಕೊಡೋದಕ್ಕೆ ಈ ಒಂದು 3 ಲಕ್ಷ ಈ ಒಂದು ಲೋನ್ ಕೊಡ್ತಾ ಇರುವಂಥದ್ದು, ಅದು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾರ ಹತ್ರ ಇದೆ ಅಂಥವ್ರಿಗೆ ಮಾತ್ರ ಈ ಒಂದು ಲೋನು ಸಿಗುವಂಥದ್ದು. ಇದನ್ನು ತಗೊಳ್ಳೋದಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಒಂದು 18 ವರ್ಷ ವಯಸ್ಸಾಗಿರಬೇಕಾಗುತ್ತೆ, 18 ವರ್ಷದ ಮೇಲ್ಪಟ್ಟಿರಬೇಕಾಗುತ್ತೆ ನಿಮ್ಮ ಒಂದು ವಯಸ್ಸು. ಅದೇ ರೀತಿಯಾಗಿ ನಿಮ್ಮ ಹತ್ರ ಅಟ್ಲೀಸ್ಟ್ 1 ಎಕರೆ ನೀವು ಕೃಷಿ ಮಾಡುವಂಥ ಜಮೀನು ಇರಬೇಕಾಗುತ್ತೆ. ಯಾವುದೇ ಕೃಷಿ ಆಗಿರ್ಬೋದು, ಅದನ್ನು ಕೃಷಿ ಮಾಡುವಂಥ ಜಮೀನು ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತೆ ಒಂದು ಪ್ಯಾನ್ ಕಾರ್ಡ್ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ, ಮತ್ತೆ ನಿಮಗೆ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಹತ್ರ ಈ ಒಂದು ಯಾವುದು ಜಮೀನು ಇರುತ್ತೆ, ಯಾವ ಜಾಗದಲ್ಲಿ ನೀವು ಕೃಷಿ ಮಾಡ್ತಾ ಇರ್ತೀರಾ ಅದರ ಒಂದು ಪಾಣಿ ಕೂಡ ತೆಗಿಬೇಕಾಗುತ್ತೆ. ಆ ಒಂದು ಪಾಣಿನೂ ಕೂಡ ನೀವು ಇಟ್ಕೊಂಡಿರಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಬ್ಯಾಂಕ್ ಅಕೌಂಟ್ಗೆ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಸೀಡಿಂಗ್ ಆಗಿರಬೇಕಾಗುತ್ತೆ ಇಂಪಾರ್ಟೆಂಟಾಗಿ. ಯಾಕಂದರೆ ಈ ಒಂದು ಸರ್ಕಾರದ ಯಾವುದೇ ಯೋಜನೆಯಲ್ಲಿ ಹಣ ಬರೋದಾದ್ರೂ ಕೂಡ DBT ಮುಖಾಂತರವಾಗಿ ಬರೋದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕಾಗುತ್ತೆ. ನಿಮ್ಮ ಒಂದು ಬೆಳೆ ಹಾನಿಯಾದಂಥ ಸಂದರ್ಭಗಳಲ್ಲಿ ಅಥವಾ ನಿಮ್ಗೆ ಏನಾದರೂ ಕೂಡ ತುರ್ತು ಪರಿಸ್ಥಿತಿ ಬಂದಂಥ ಸಂದರ್ಭಗಳಲ್ಲಿ ಇದೆಲ್ಲದಕ್ಕೂ ಕೂಡ ತುಂಬಾ ಯೂಸ್ ಆಗುವಂಥದ್ದು. ಹಾಗಾಗಿ ದಯವಿಟ್ಟು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿ, ಸೀಡಿಂಗ್ ಮಾಡಿಸಿ. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ನಾವು ಎಲ್ಲಿ ಅರ್ಜಿ ಹಾಕಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಹತ್ತಿರ ಇರುವಂಥ ಒಂದು ಪ್ರಮುಖ ಬ್ಯಾಂಕ್ಗಳು ಯಾವುದೆಲ್ಲ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ SBI ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಅದೇ ರೀತಿಯಾದ ಒಂದು ಪ್ರಮುಖ ಬ್ಯಾಂಕ್ಗಳು ಯಾವುದಾದ್ರೂ ಇದ್ದರೆ ಕೂಡ ಅಲ್ಲಿ ಕೂಡ ನೀವು ಮಾಡಿಸ್ಬೋದು. ಅದೇ ರೀತಿಯಾಗಿ ನೀವು ಆನ್ಲೈನಲ್ಲಿ ಕೂಡ ಮಾಡಿಸ್ಬೋದು. ಆನ್ಲೈನಲ್ಲಿ ಮಾಡಿಸೋದಕ್ಕೆ ನಿಮಗೆ ಹತ್ತಿರದ ಒಂದು ಕರ್ನಾಟಕವನ್ನು, ಮ್ಯಾಂಗ್ಳೂರನ್ನು, ಬೆಂಗಳೂರನ್ನು ಮತ್ತು ಈ ಒಂದು ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಕೂಡ ಈ ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ತಗೊಂಡ್ರೆ ಅದರಲ್ಲಿ ನಾವು ಎಷ್ಟು % ಬಡ್ಡಿ ಹಾಗೆ ನಾವು ಸಾಲನ ಕಟ್ಟಬೇಕಾಗುತ್ತೆ ಅಂತ ನೋಡೋದಾದರೆ, ಈ ಒಂದು 2ರಿಂದ 4% ಬಡ್ಡಿನ ನಿಮಗೆ ಈ ಒಂದು ಕಟ್ಟಾಗ್ತಾ ಹೋಗುತ್ತೆ. ನೀವು ಎಷ್ಟೇ ಒಂದು ಸಾಲ ತಗೊಂಡ್ರೂ ಕೂಡ ಅದಕ್ಕೆ 2% ಆಗಿ ಬಡ್ಡಿನ ಕಟ್ ಮಾಡ್ತಾರೆ ಅಷ್ಟೇ. ಅದೇ ರೀತಿಯಾಗಿ ನಿಮಗೆ ಬೆಳೆ ಹಾನಿಯಾದಂಥ ಸಂದರ್ಭಗಳಲ್ಲೂ ಕೂಡ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಇಮಿಡಿಯೇಟಾಗಿ ಆ ಒಂದು ಸಾಲಗಳು ಕೂಡ ಮನ್ನಾ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಹತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದು ಅಥವಾ ನಿಮ್ಮ ಒಂದು ಸಾಲ ಏನಾದ್ರೂ ಕೂಡ ಅಂದರೆ ನಿಮ್ಮ ಒಂದು ಬೆಳೆ ಏನಾದರೂ ಕೂಡ ಹಾನಿಯಾದಂಥ ಸಂದರ್ಭಗಳಲ್ಲಿ ಅದನ್ನು ಕೂಡ ನೀವು ಕ್ಲೈಮ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇದ್ದು ಅಂತಂದರೆ ನಿಮಗೆ ತುರ್ತು ಚಿಕಿತ್ಸೆ ಆದಂಥ ಸಂದರ್ಭಗಳಲ್ಲಿ ನಿಮಗೂ ಕೂಡ ಅದನ್ನು ಹಾಸ್ಪಿಟಲ್ಗಳಲ್ಲೂ ಕೂಡ ಕ್ಲೈಮ್ನ ಮಾಡ್ಕೋಬೋದು ಸ್ನೇಹಿತರೆ. ಇದು ನಿಮಗೆಲ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕೂಡ ಹಳ್ಳಿಯಲ್ಲಿರುವಂಥ ಎಲ್ಲ ರೈತರು ಕೂಡ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ದಯವಿಟ್ಟು ಕೂಡ ಮಾಡಿಸ್ಕೊಳ್ಳೋದಕ್ಕೆ ಹಲವಾರು ದಾಖಲಾತಿಗಳ ಅವಶ್ಯಕತೆ ಇರೋದಿಲ್ಲ. ಕೇವಲ ನಮ್ಮ ಹತ್ರ ಇರುವಂಥ ದಾಖಲಾತಿಗಳಲ್ಲೇ ನಾವು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಾಡಿಸ್ಕೋಬೋದು. ತುಂಬಾ ಯೂಸ್ ಆಗುತ್ತೆ. ಯಾರ್ಯಾರೆಲ್ಲ ರೈತರಿದ್ದೀರಿ ದಯವಿಟ್ಟು ಕೂಡ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೂಡ ಎಲ್ರಿಗೂ ಶೇರ್ ಮಾಡಿ. ಈ ಒಂದು ಹಳ್ಳಿಗಳಲ್ಲಿರುವಂಥ ಎಲ್ಲ ರೈತರಿಗೂ ಕೂಡ ತಲುಪುವಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.